ಜೆಡಿಎಸ್ ಬಿಜೆಪಿ ಮಹಾಮೈತ್ರಿ ಏನಿದೆ ಅದು 2028ಕ್ಕೆ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡುತ್ತಾ ಅನ್ನುವಂತಹ ಮಾತು. ಯಾಕಂದರೆ ಬಿಹಾರದಲ್ಲಿ ಏನು ಒಂದು ಚುನಾವಣೆ ಆಯಿತು, ಫಲಿತಾಂಶ ಬಂತು, ಅದು ನಮಗೆ ಸ್ಫೂರ್ತಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೊಂಡಿದ್ರು. ಹೀಗಾಗಿ ಮುಂದಿನ ಒಂದು 2028ರ ಒಂದು ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈ ಎರಡೂ ಪಕ್ಷಗಳು ಕಮಾಲ್ ಮಾಡುತ್ತಾ ಕಾಂಗ್ರೆಸ್ ಧೂಳಿಪಟ ಮಾಡಲು ಬಿಜೆಪಿ ಜೆಡಿಎಸ್ ತಯಾರಿಯನ್ನು ಮಾಡಿಕೊಳ್ತಾ ಇದೆಯಂತೆ. ಮೈತ್ರಿ ಸ್ಪರ್ಧೆ ಕರ್ನಾಟಕ ಗೆಲ್ಲಲು ಮಹಾತಂತ್ರವನ್ನು ಮಾಡಲಾಗ್ತಾ ಇದೆ ಅಂತ. ಮುಂದಿನ ಲೋಕಲ್ ಎಲೆಕ್ಷನ್ನಲ್ಲೂ ಕೂಡ ಮೈತ್ರಿ ಕಂಟಿನ್ಯೂ ಮಾಡುತ್ತಾ ಅಂತ, ಮೈತ್ರಿ ಸಂಬಂಧ ಸುದೀರ್ಘ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ. ಅಂದರೆ ನಾವು ನಿರಂತರವಾಗಿ ಜೊತೆಗಿರ್ತೀವಿ ಅಂತ ಕೇಂದ್ರ ಸಚಿವ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿ ಮುಂದೆ ಸರ್ಕಾರ ರಚನೆ ಮಾಡ್ತೀವಿ ಖಂಡಿತ ಅಂತ ಹೇಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ. ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಇಬ್ಬರು ಕೂಡ ಒಟ್ಟಾಗಿ ಬರ್ತೀವಿ. ಈಗ ನಂತರ ಬರುವಂತಹ ಲೋಕಲ್ ಎಲೆಕ್ಷನ್ಗಳೇನಿದೆ, ZP TP ಪಂಚಾಯತ್ ಎಲೆಕ್ಷನ್ಗಳು, ಅದರಲ್ಲಿಯೂ ಕೂಡ ನಾವು ಜೊತೆಗಿರ್ತೀವಿ. ಈ ಮೂಲಕ ನಾವು ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಧೂಳಿಪಟ ಮಾಡ್ತೀವಿ. ಯಾವ ರೀತಿಯಾಗಿ ಬಿಹಾರದಲ್ಲಿ ರಿಸಲ್ಟ್ ಬಂತು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ನಾವು ಕಮಾಲ್ ಮಾಡ್ತೀವಿ. ಬಿಜೆಪಿ ಮತ್ತು ಜೆಡಿಎಸ್ ಇವೆರಡೂ ಪಕ್ಷಗಳು ಕೂಡ ಒಂದಾದರೆ ಯಾರು ಕೂಡ ತಡೆಯೋಕ್ಕಾಗಲ್ಲ. ನಮ್ಮನ್ನು ಮುಂದಿನ ಚುನಾವಣೆಗಳಲ್ಲಿ ನೋಡಿ ಖಂಡಿತವಾಗ್ಲೂ ಕೂಡ ನಾವು ಮುಂದೆ ಸರ್ಕಾರವನ್ನು ರಚನೆ ಮಾಡ್ತೀವಿ. ಮೈತ್ರಿ ಸರ್ಕಾರ ಬರುತ್ತೆ ಕಾಂಗ್ರೆಸ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಧೂಳಿಪಟ ಆಗುತ್ತೆ, ಎಲ್ಲೂ ಕೂಡ ಹೇಳಿ ಹೆಸರಿಲ್ಲದೆ ಹೋಗ್ಬಿಡುತ್ತೆ. ಆ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ತಂತ್ರಗಳನ್ನು ಮಾಡಿಕೊಂಡು ಬರ್ತೀವಿ. ನಾವು ಜನರಿಗೆ ಒಳ್ಳೆಯದನ್ನೇ ಮಾಡುವ ಉದ್ದೇಶದಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಏನು ಮಾಡ್ತಾ ಇದ್ದಾರೆ BY ವಿಜಯೇಂದ್ರ ಅವರು, ಇಬ್ಬರು ಸೇರಿಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಇವರು ಕೂಡ ಏನು ತಂತ್ರವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು JDS ನಾಯಕರು ಇಬ್ಬರು ಕೂಡ ಒಂದಾಗಿ ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಕೆಳಗಡೆ ಇಳಿಸಬೇಕು, ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬಾರ್ದು, ನಾವೇ ಅಧಿಕಾರಕ್ಕೆ ಬರಬೇಕು, ಆ ರೀತಿಯಾಗಿ ತಂತ್ರಗಳನ್ನು ಮಾಡ್ತೀವಿ ಅಂತ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಿಹಾರದ ಚುನಾವಣೆ ಬಿಜೆಪಿ ನಾಯಕರಿಗೆ ಮತ್ತು JDS ನಾಯಕರಿಗೆ ಒಂದು ದೊಡ್ಡ ಬಲ ಕೊಟ್ಟಂತಾಗಿದೆ. ಅಲ್ಲಿ ಬಂದಂತಹ ಒಂದು ಫಲಿತಾಂಶ, NDAಗೆ ಸಿಕ್ಕಂಥ ಒಂದು ಬಹುಮತ, ಬಂದಂತಹ ಒಂದು ಸ್ಥಾನಗಳು, ಇಡೀ ಅಂದರೆ ಅಲ್ಲಿ ಬಿಹಾರದ ಒಂದು ಚುನಾವಣೆಯಲ್ಲಿ ಐತಿಹಾಸಿಕ ಒಂದು ಗೆಲುವು, ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ JDSಗೆ ಮತ್ತು ಬಿಜೆಪಿ ಒಂದು ದೊಡ್ಡ ಬಲವನ್ನು, ಹೊಸ ಹುಮ್ಮಸ್ಸನ್ನು ತಂದುಕೊಟ್ಟಂತಿದೆ. ಹೀಗಾಗಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ, ನೋಡಿ ಮುಂದಿನ ಒಂದು ಚುನಾವಣೆ ಏನಿದೆ 2028ರ ಚುನಾವಣೆಯಲ್ಲಿ ನಾವು ಬಿಜೆಪಿ ಮತ್ತು JDS ಒಟ್ಟಿಗೆ ಕೆಲಸ ಮಾಡ್ತೀವಿ, ಒಟ್ಟಿಗೆ ಸರ್ಕಾರವನ್ನು ರಚನೆ ಮಾಡ್ತೀವಿ, ಇದು ಪಕ್ಕಾ ಬರೆದಿಟ್ಕೊಂಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಆಗುತ್ತಾ? ಹಾಗಾದರೆ ಏನು ಮಾಡ್ತಾ ಇದೆ JDS, ಏನು ಮಾಡ್ತಾ ಇದ್ದಾರೆ ಕುಮಾರಣ್ಣ, ಏನು ಪ್ಲಾನ್ ಮಾಡ್ತಾ ಇದ್ದಾರೆ? ಕೇಂದ್ರ ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರಾಗಿ ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಆ ಕಡೆ ಒಂದು ಗಮನ ಹರಿಸಬೇಕು, ಅದರ ಜೊತೆಗೆ JDS ಪಕ್ಷದ ಬಗ್ಗೆ ಕೂಡ ಗಮನ ಹರಿಸಬೇಕು, JDS ಪಕ್ಷವನ್ನು ಬಲಪಡಿಸಬೇಕು, ಕಾರ್ಯಕರ್ತರಲ್ಲಿ ಶಕ್ತಿಯನ್ನು ತುಂಬಬೇಕು, ಎಲ್ಲ ವಿಚಾರದಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ಯಾಕೋ ಕೆಲ ದಿನಗಳ ಹಿಂದೆ ಅವ್ರಿಗೆ ಹುಷಾರಿಲ್ಲ, ಹೀಗಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರ ಬಂತು ರಾಜಕೀಯ ಒಂದು ಭವಿಷ್ಯ ಮುಗೀತೇನೋ, ಅವ್ರಿಗೆ ಹುಷಾರಿಲ್ಲ, ಒಂದೇ ಸರಿತಾರ, ದೂರ ಉಳಿತಾರ, ಆ್ಯಕ್ಟಿವ್ ಆಗಿರಲ್ವ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲ, ಕುಮಾರಸ್ವಾಮಿ ಮತ್ತೆ ಹಳೆಯ ರೀತಿಯಲ್ಲಿ ಎದ್ದು ಬರ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ JDS ಮಹಾಮೈತ್ರಿ ಆಗುತ್ತೆ, ಆ ಮಹಾಮೈತ್ರಿ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಸಿದ್ಧವಾಗ್ತಾ ಇದೆ. ಬರೆದಿಟ್ಕೊಳ್ಳಿ, ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಈಗಿರುವ ರೀತಿ ಯಾವುದೇ ಒಂದು ಫಲಿತಾಂಶ ಬರುವುದಿಲ್ಲ. ಏನು ಕಳೆದ ಬಾರಿ ಒಂದು ಚುನಾವಣೆಯಲ್ಲಿ ಬಂದಿತ್ತು, 2023ರಲ್ಲಿ ಬಂದಂಥ ಫಲಿತಾಂಶ ಬರಲ್ಲ, ಬೇರೆ ರೀತಿಯಾಗಿರುತ್ತೆ. 2028ರಲ್ಲಿ ಮೈತ್ರಿ ಸರ್ಕಾರ ಬರುತ್ತೆ, JDS ಮತ್ತು ಬಿಜೆಪಿಗೆ ಜನ ಜೈ ಅಂತ ಹೇಳ್ತಾರೆ, ಕಾಂಗ್ರೆಸ್ ಹೆಸರಿಲ್ಲದೆ ಹೋಗಿಬಿಡುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಮೈತ್ರಿ ಸರ್ಕಾರ ಬರುತ್ತಾ ಮತ್ತು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅದೇ ಪ್ರಶ್ನೆ ಇರುವಂಥದ್ದು. ಆದರೆ ಮೇಲ್ನೋಟಕ್ಕೆ ಮಾತ್ರ ಎರಡೂ ಪಕ್ಷಗಳು ಕೂಡ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕುಮಾರಸ್ವಾಮಿಯವರು JDS ನಾಯಕರನ್ನು ಮತ್ತು ಬಿಜೆಪಿ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ತುಂಬ ಅನುಭವ ಇರುವಂತಹ ರಾಜಕಾರಣಿ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಹೇಗೋ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹೇಗೋ, ಅದೇ ರೀತಿಯಲ್ಲಿ JDSನಲ್ಲಿ ಕುಮಾರಸ್ವಾಮಿ ಅವರಿಗೆ ಅವರ ಜೊತೆ ಮತ್ತೊಂದು ಬಲ ದೇವೇಗೌಡರು, ಅವರು ಕೂಡ ರಾಜಕೀಯ ಸಲಹೆಗಳನ್ನು ಕೊಡುತ್ತಾರೆ. ಹೀಗಾಗಿ JDS ಪಕ್ಷದಲ್ಲಿ ಒಂದು ದೊಡ್ಡ ಒಂದು ನಾಯಕರು ಇರೋದರಿಂದ
BJP ನಾಯಕರು ಕೂಡ JDS ನಾಯಕರ ಒಂದು ಮಾತುಗಳನ್ನು ಸಲಹೆಗಳನ್ನು ಕೇಳುತ್ತಾರೆ, ಒಪ್ಪುತ್ತಾರೆ, ಯಾವ ಪ್ಲಾನ್ಗಳನ್ನು ಮಾಡ್ತಾರೆ ಅವನ್ನೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ನಾವು ಸರ್ಕಾರವನ್ನು ರಚನೆ ಮಾಡೋಣ, ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋಣ, ಅಧಿಕಾರವನ್ನು ತಗೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗಿಂತಾನೆ ಬರುವಂತಹ ಮುಂದಿನ ಎಲೆಕ್ಷನ್ಗಳೇನಿದೆ ಅದರ ಮೇಲೆ ಕೂಡ ಕಣ್ಣಿಟ್ಟಿರುವಂಥದ್ದು ನಮ್ಮ ಒಂದು ಮೈತ್ರಿ ಏನಿದೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಮುಂದುವರಿಯುತ್ತೆ ಅಂತ ಕುಮಾರಸ್ವಾಮಿ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಹೀಗಾಗಿ GPA ಎಲೆಕ್ಷನ್ ಬರುತ್ತೆ ಮುಂದೆ, ಆಮೇಲೆ ZP-TP ಎಲೆಕ್ಷನ್ಗಳು ಬರುತ್ತೆ, ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ. ಹೀಗಾಗಿ ಸಾಲು ಲೋಕಲ್ ಎಲೆಕ್ಷನ್ಗಳು ಇರೋದ್ರಿಂದ, ಚುನಾವಣೆಗಳು ಇರೋದ್ರಿಂದ ಕುಮಾರಸ್ವಾಮಿಯವರು ಈಗ ಮೈತ್ರಿ ಜೊತೆನೇ ಹೋಗೋಣ ಅನ್ನುವಂಥ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.